ನಮಸ್ಕಾರ. ಇವತ್ತಿನ ವಿಷಯ ಆಶ್ಚರ್ಯ. ಯಾವ ಷೇರುಗಳು ಸೂಚ್ಯಾಂಕದಲ್ಲಿ ಸೇರ್ಪಡೆ ಆಗುತ್ತವೆಯೋ ಅವುಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೇವೆ ಮತ್ತು ನಾವು ಇವತ್ತಿನವರೆಗೆ ಏನು ಊಹೆ ಮಾಡ್ತಾ ಇದ್ದೇವೆ ಅಂತಂದರೆ, ಯಾವುದಾದ್ರೂ ಷೇರು ನಿಫ್ಟಿ ನೆಕ್ಸ್ಟ್ 50 ನಿಫ್ಟಿ 50ಗೆ ಹೋದರೆ ಅಥವಾ ಬೇರೆ ಯಾವುದೋ ಇಂಡೆಕ್ಸಿಂದ ಕೆಳಗಿನಿಂದ ನಿಫ್ಟಿ ನೆಕ್ಸ್ಟ್ 50ಗೆ ಬಂದು ಸೇರಿಕೊಂಡ್ರೆ ಅದರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಕೂಡ ಅದನ್ನು ಕೊಂಡೋದ್ರಿಂದ ಅದರ ಪರ್ಫಾರ್ಮೆನ್ಸ್ ಮೇಲಕ್ಕೆ ಹೋಗಿ ಒಂದಷ್ಟು ಹಿಂದಿನ ದಿನಗಳಿಗಿಂತ ಒಳ್ಳೆಯ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಆದ್ದರಿಂದ ಇವತ್ತು ನಾನು ಹೇಳ್ತಾ ಇರೋದ್ರಲ್ಲಿ ಆಶ್ಚರ್ಯ ಕಾದಿದೆ. ದಯವಿಟ್ಟು ಕೊನೆವರೆಗೂ ನೋಡಿ. ಕಳೆದ 6 ತಿಂಗಳಲ್ಲಿ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಸರ್ಟನ್ ಅದರ್ ಕಂಡೀಷನ್ಸ್ NSE ಅವರು ನಿರ್ಧಾರ ತಗೊಂಡಿದ್ದಾರೆ ವೆದರ್ ದೇ ನೀಡ್ ಟು ಆಡ್ ಆರ್ ರಿಮೂವ್ ಸಮ್ ಸ್ಟಾಕ್ಸ್ ಫ್ರಮ್ ನಿಫ್ಟಿ 50 ಇಂಡೆಕ್ಸ್. ಅದೇ ರೀತಿಯ ಚರ್ಚೆ ನಡೀತಾ ಇರುತ್ತೆ ನಿಫ್ಟಿ ನೆಕ್ಸ್ಟ್ 50 ಮತ್ತು ಇತರ ಸೂಚ್ಯಾಂಕಗಳು. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಭಾರತದ 50 ದೊಡ್ಡ ಕಂಪನಿಗಳನ್ನು ನಾವು ನಿಫ್ಟಿ 50ಯಲ್ಲಿ ಸೇರಿಸ್ಕೊಳ್ತೇವೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬೇರೆ ಬೇರೆ ಇಂಡಿಸಸ್ ಚೇಂಜ್ ಆಗುವಂತಹದ್ದು 28ನೇ ತಾರೀಕು ಮಾರ್ಚ್ 2024 ಮೇಲೆ. NSE ಅವರು ನಿರ್ಧಾರ ತಗೊಂಡಿದ್ದಾರೆ ಫಾಲೋಯಿಂಗ್ ಚೇಂಜಸ್ ಇನ್ ನಿಫ್ಟಿ 50 ಇಂಡೆಕ್ಸ್. ಮೊದಲನೇದ್ದು ಶ್ರೀರಾಮ್ ಫೈನಾನ್ಸ್ ಅನ್ನು ಟು ಬಿ ಆಡೆಡ್ ಟು ನಿಫ್ಟಿ 50 ಇಂಡೆಕ್ಸ್ ಮತ್ತು ನಿಫ್ಟಿ 50 ಇಂದ ಹೊರಗೆ ಹೋಗುವ ಶೇರ್ UPI. ಸಾಮಾನ್ಯವಾಗಿ ನಾವು ಹೇಳೋದೇನು ಅಂತಂದ್ರೆ, ಯಾವುದಾದ್ರೂ ಒಂದು ಶೇರನ್ನ ಇಂಡೆಕ್ಸ್ ಅಲ್ಲಿ ಸೇರಿಸ್ತಾರೆ ಅಂತಂದ್ರೆ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಮತ್ತೆ ಆ ಷೇರು ಇಂಡೆಕ್ಸ್ಗೆ ಸೇರಿದ್ರಿಂದ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ETF ಕೂಡ ಅದನ್ನ ಜಾಸ್ತಿ ಖರೀದಾರಿ ಮಾಡ್ತಾರೆ. ಮತ್ತೆ ಅದೇ ವೇಟಿಗೆ ತಗೊಳ್ತಾ ಇರೋದ್ರಿಂದ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಅದು ಒಂದಷ್ಟು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇವತ್ತು ನಾವೊಂದು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ, ಹೇಗೆ ಸ್ಟಾಕ್ ಪರ್ಫಾರ್ಮ್ಸ್ ಆಫ್ಟರ್ ಬೀಯಿಂಗ್ ಇನ್ಕ್ಲೂಡೆಡ್ ಇನ್ ದ ಇಂಡೆಕ್ಸ್. ಇದು ಬಹಳ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳು. ಪರ್ಫಾರ್ಮೆನ್ಸ್ ಆಫ್ ಸ್ಟಾಕ್ಸ್ ಬಿಫೋರ್ ಅಂಡ್ ಆಫ್ಟರ್ ಆಡಿಂಗ್ ಇನ್ ನಿಫ್ಟಿ ಇಂಡೆಕ್ಸ್. ಟೈಟನ್ ಕಂಪನಿ 5 ವರ್ಷದ CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್ 29.4, 1 year ರಿಟರ್ನ್ ಆಫ್ಟರ್ ಇನ್ಕ್ಲೂಷನ್ ಇನ್ ಇಂಡೆಕ್ಸ್ ಕಮ್ಮಿ ಆಗಿದೆ 25.4. ಟಾಟಾ ಕನ್ಸ್ಯೂಮರ್ 5 year CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್ 39.5, 1 year ರಿಟರ್ನ್ಸ್ ಆಫ್ಟರ್ ಇನ್ಕ್ಲೂಷನ್ ಇನ್ ಇಂಡೆಕ್ಸ್ 23.4, ಇದು ಕಮ್ಮಿ ಆಗಿದೆ. ಬಜಾಜ್ ಫೈನಾನ್ಸ್ 74.3 ಇದ್ದದ್ದು ಇಂಡೆಕ್ಸ್ಗೆ ಬಂದ ತಕ್ಷಣ 22.4% ಆಯಿತು. ಬಜಾಜ್ ಫಿನ್ಸರ್ವ್ 5 ವರ್ಷದ CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್ 46.6 ಮತ್ತೆ 1 year ರಿಟರ್ನ್ಸ್ ಆಫ್ಟರ್ ಇನ್ಕ್ಲೂಷನ್ ಇನ್ ಇಂಡೆಕ್ಸ್ 21%. LTM Mindtree 21.5 ಇಂದ 19.5 ಇಳಿದಿದೆ. ಅಪೋಲೋ ಹಾಸ್ಪಿಟಲ್ 31.1 ರಿಂದ 18.7%ಗೆ ಇಳಿದಿದೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅದಾನಿ ಪೋರ್ಟ್ಸ್ 5 ವರ್ಷದ CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್ 12.5, 1 year ರಿಟರ್ನ್ ಆಫ್ಟರ್ ಇನ್ಕ್ಲೂಷನ್ ಇನ್ ಇಂಡೆಕ್ಸ್ 18.6, ಇದು ಮಾತ್ರ ಮೇಲಕ್ಕೆ ಹೋಗಿದೆ. JSW ಸ್ಟೀಲ್ 39 ಇಂದ 15.1 ಇಳಿದಿದೆ. ಶ್ರೀ ಸಿಮೆಂಟ್ 9.8 ಇಂದ 12.2ಗೆ ಮೇಲಕ್ಕೆ ಹೋಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್ 14.3 ಇಂದ 11.8ಗೆ ಇಳಿದಿದೆ. ಬ್ರಿಟಾನಿಯಾ 49.4 ಇಂದ 10.8%ಗೆ ಇಳಿದಿದೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಐಷರ್ ಮೋಟಾರ್ಸ್ 5 year CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್ 70.5 ಇತ್ತು. 1 year ರಿಟರ್ನ್ ಆಫ್ಟರ್ ಇನ್ಕ್ಲೂಷನ್ ಇನ್ ಇಂಡೆಕ್ಸ್ 9.5 ಬಂದಿದೆ. ಇಲ್ಲಿ ಇನ್ನೂ ಒಂದು ಲಾಜಿಕ್ ಅನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೋ ಒಂದು ಷೇರು ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ ಅಂತ ಹೇಳಿ ಅದನ್ನ ನಾವು ಇಂಡೆಕ್ಸ್ ಅಲ್ಲಿ ಸೇರಿಸ್ತೇವೆ, ಯಾಕಂದ್ರೆ ಅದರದ್ದು ಮಾರ್ಕೆಟ್ ಕ್ಯಾಪ್ ಮೇಲಕ್ಕೆ ಹೋಗಿದೆ. ಆದರೆ ಅದು ಕಂಟಿನ್ಯೂಸ್ ಆಗಿ 5 ವರ್ಷದಿಂದ ಮೇಲಕ್ಕೆ ಹೋದ್ರಿಂದ ನಿಫ್ಟಿ ಇಂಡೆಕ್ಸ್ ಹೋದ ತಕ್ಷಣ ರೆಸ್ಟ್ ತಗೊಳ್ಳಿ ಶುರುವಾಗುತ್ತೆ, ಮತ್ತೆ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ಈ ಎಕ್ಸ್ಪ್ಲನೇಷನ್ ಸರಿ ಅನ್ಸುತ್ತೆ. ಡಿವಿಸ್ ಲ್ಯಾಬ್ 22.3 ಇಂದ 6.1%, ಅದಾನಿ ಎಂಟರ್ಪ್ರೈಸಸ್ 97 ಇಂದ 5.5%, IOC 24.1 ಇಂದ 4.7, HPCL 44.2 ಇದ್ದದ್ದು 5 year CAGR ಬಿಫೋರ್ ಎಂಟ್ರಿಂಗ್ ಇಂಡೆಕ್ಸ್, 1 year ರಿಟರ್ನ್ ಆಫ್ಟರ್ ಇನ್ಕ್ಲೂಷನ್ ಇಂಡೆಕ್ಸ್ ಓನ್ಲಿ 3.2%. ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಎಸ್ ಬ್ಯಾಂಕ್
5 years CAGR before entering index 26.5, 1 year return after inclusion index minus 19.1. ನೆಸ್ಲೆ ಇಂಡಿಯಾ ಕೂಡ ಮೈನಸ್ ಹೋಗಿದೆ. ಮೊದಲು 17.3 ಇದ್ದದ್ದು ಆಮೇಲೆ ಮೈನಸ್ 32.6. ವೇದಾಂತ 5.9% ಇದ್ದದ್ದು 1.8. UPL 42.7% ಇದ್ದದ್ದು ಮೈನಸ್ 1.1%. ಈಗ ನಾನು ಪರ್ಫಾರ್ಮೆನ್ಸ್ ಆಫ್ ಸ್ಟಾಕ್ಸ್ ಬಿಫೋರ್ ಅಂಡ್ ಆಫ್ಟರ್ ಎಕ್ಸಿಟಿಂಗ್ ನಿಫ್ಟಿ ಇಂಡೆಕ್ಸ್. ಯಾವುದಾದ್ರೂ ಒಂದು ಶೇರಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಯಿತು ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ನಿಫ್ಟಿಗೆ ಹೋಗುತ್ತೆ. ಅಕಸ್ಮಾತ್ ಯಾವುದಾದ್ರೂ ಶೇರು ನಿಫ್ಟಿಲಿರೋದು ಅದರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಯಿತು ಅಂತಂದ್ರೆ ಅದನ್ನ ಡೌನ್ಗ್ರೇಡ್ ಮಾಡಿ ನಿಫ್ಟಿ ನೆಕ್ಸ್ಟ್ 50ಗೆ ಸೇರಿಸ್ತಾನೆ. ಆವಾಗ ಆಟೋಮೆಟಿಕ್ ಆಗಿ ನಾವು ನೋಡಿದ ವಿಚಾರ ಏನು ಅಂತಂದ್ರೆ ಆ ಪರ್ಟಿಕ್ಯುಲರ್ ಶೇರ್ನ ಪ್ರಾಫಿಟಬಿಲಿಟಿ ಮೇಲಕ್ಕೆ ಹೋಗುತ್ತೆ. ಯಾಕೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲದೆ ಇದೊಂದು ಆಶ್ಚರ್ಯಕರವಾದಂಥ ಕುತೂಹಲಕಾರಕವಾದಂಥ ಒಂದು ನ್ಯೂಸ್. IOC 5 ವರ್ಷ CAGR while being in index before exclusion minus 9.3. ಇಂಡೆಕ್ಸ್ ಇಂದ ತೆಗೆದ ತಕ್ಷಣನೇ 1 year return after exclusion in index 54.2. ಟಾಟಾ ಪವರ್ ಮೈನಸ್ 5.5 ಇದ್ದದ್ದು ಸಡನ್ ಆಗಿ ಪ್ಲಸ್ 28.9 ಬಂತು. ವೇದಾಂತ ಮೈನಸ್ 2.6 ಇದ್ದದ್ದು ಹೊರಗೆ ಬಂದಾಗ 28.3 ಆಗೋಯ್ತು ಪರ್ಸೆಂಟೇಜು ಪ್ಲಸ್. ಗೇಲಲ್ಲಿ 6.2 ಇದ್ದದ್ದು ಹೊರಗೆ ಬಂದ ಮೇಲೆ 27.1 ಬಂತು. DLF ಮೈನಸ್ 12.1 ಇದ್ದದ್ದು ನಿಫ್ಟಿಯಿಂದ ಹೊರಗೆ ಬಂದ ಮೇಲೆ 20.3 ಪ್ಲಸ್ ಆಗೋಯ್ತು. ಅಂಬುಜಾ ಸಿಮೆಂಟ್ 6.3 ಇಂದ 15.5% ಹೋಯಿತು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗೆ HPCL 5 ವರ್ಷದ CAGR while being in index before exclusion minus 23.9, 1 year return after exclusion 13.3%. BHEL minus 8.7 ಇಂದ ಪ್ಲಸ್ 11.7, NMDC minus 19 ಇಂದ ಪ್ಲಸ್ 11.7, ACC 2.4 ಇಂದ 6.8, PNB minus 17.9 ಇಂದ 4%, Zee Entertainment minus 12.8 ಇಂದ ಪ್ಲಸ್ 2.9%. ಈಗ ಈ ವಿಷಯದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ಮೊದಲನೇದಾಗಿ ಮೆಜಾರಿಟಿ ಆದ ಕಂಪನಿಗಳು ಅದನ್ನ ನಿಫ್ಟಿ 50ಗೆ ಆ್ಯಡ್ ಮಾಡಿದಾಗ ಗುಡ್ ರಿಟರ್ನ್ಸ್ ಇತ್ತು 5 ವರ್ಷ. ಆ್ಯಡ್ ಮಾಡಿದ ಮೇಲೆ ಇಂಡೆಕ್ಸ್ಗೆ ಲೋವರ್ ರಿಟರ್ನ್ ಸ್ಟಾರ್ಟ್ ಆಯಿತು ಫಾರ್ ಅಟ್ಲೀಸ್ಟ್ 1 year ಆಫ್ಟರ್ ಬೀಯಿಂಗ್ ಇನ್ಕ್ಲೂಡೆಡ್ ಇನ್ ದ ಇಂಡೆಕ್ಸ್. ಎರಡನೇ ಅಬ್ಸರ್ವೇಷನ್, ಯಾವುದಾದ್ರೂ ಸ್ಟಾಕನ್ನ ಇಂಡೆಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಅದರ ಮಾರ್ಕೆಟ್ ಕ್ಯಾಪ್ ಸಿಗ್ನಿಫಿಕೆಂಟ್ಲಿ ಮೇಲ್ ಹೋಗಿರಬೇಕು ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ಸ್. ಅದರಿಂದ ರಿಟರ್ನ್ಸ್ ಆರ್ ಗುಡ್. ಈಗ ಮೂರನೇ ಅಬ್ಸರ್ವೇಷನ್, ರಿಟರ್ನ್ಸ್ ಬಹಳ ಚೆನ್ನಾಗಿದೆ ಅಂತ ಅದನ್ನ ಇಂಡೆಕ್ಸ್ಗೆ ಆ್ಯಡ್ ಮಾಡ್ತಾರೆ. ಆದರೆ ಈಗಾಗಲೇ ರಿಟರ್ನ್ಸ್ ಜಾಸ್ತಿ ಇದ್ದದ್ರಿಂದ, ಜಾಸ್ತಿ ಅಪ್ರಿಸಿಯೇಷನ್ ಅನ್ನು ಕಂಡದ್ರಿಂದ ಅದು ಒಂದಷ್ಟು ಲಗಾಡ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ಮುಂದಿನ 1 ವರ್ಷ ಬಿಸ್ನೆಸ್ ಡಲ್ ಆಗುತ್ತೆ. 1 ವರ್ಷದ ಮೇಲಿನ ಅಂಕಿಅಂಶ ನಾವು ಇನ್ನೂ ಮಾಡಿಲ್ಲ. ಅದರಿಂದಾಗಿ ಬಹುಶಃ 1 ವರ್ಷದ ಮೇಲೆ ಅದು ಇಂಪ್ರೂವ್ ಆಗಿದ್ದಿರಬಹುದು. ಈಗ 4ನೇ ಅಬ್ಸರ್ವೇಷನ್, ಯಾವಾಗ ಯಾವುದೋ ಒಂದು ಶೇರನ್ನ ನಿಫ್ಟಿಯಿಂದ ತೆಗಿತಾರೋ ಬಿಕಾಸ್ ಆಫ್ ಪೂವರ್ ಪರ್ಫಾರ್ಮೆನ್ಸ್, ಅಲ್ಲಿಗೆ ಅದು ಹೊರಗೆ ಬಂದ ತಕ್ಷಣನೇ ಬೇಕಾದಷ್ಟು ಅಪ್ರಿಸಿಯೇಷನ್ ಅನ್ನು ಕಾಣುತ್ತೆ. ಬಹುಶಃ ಅದು ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ಕನ್ಸಾಲಿಡೇಷನ್ ಅಲ್ಲಿ ಇದ್ದಿರಬಹುದು. ಈಗ 5ನೇ ಅಬ್ಸರ್ವೇಷನ್, ಯಾವುದಾದ್ರೂ ಒಂದು ಶೇರನ್ನು ಇಂಡೆಕ್ಸ್ ಇಂದ ತೆಗೆದ ಮೇಲೆ ಅದರ ಮೇಲೆ ರೆಗ್ಯುಲೇಟರಿ ಅಥಾರಿಟೀಸ್ ಕಣ್ಣು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಆವಾಗ ಆ ಕಂಪನಿಯವರು ಅವರ ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ಗಮನವನ್ನು ಕೊಡ್ಬೋದು. ಅಷ್ಟೇ ಅಲ್ಲದೇ ಈ ಷೇರುಗಳು ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೆಲವು ವರ್ಷದಿಂದ ಕೊಟ್ಟೋದ್ರಿಂದ ಅದರ ವ್ಯಾಲ್ಯೂಯೇಷನ್ ಕಮ್ಮಿ ಆಗಿರಬೇಕು. ವ್ಯಾಲ್ಯೂಯೇಷನ್ ಕಮ್ಮಿ ಆದಾಗ ಬಹಳಷ್ಟು ಜನ ಮತ್ತು ಇನ್ಸ್ಟಿಟ್ಯೂಷನ್ಸ್ ಅದನ್ನ ಬೈ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಅದು ಇಂಡೆಕ್ಸ್ ಇಂದ ಹೊರಗೆ ಬಂದ ತಕ್ಷಣ ಒಂದಷ್ಟು ಇಂಪ್ರೂವ್ಮೆಂಟ್ ಅನ್ನು ಕಾಣುತ್ತೆ. ಈಗ 6ನೇ ಅಬ್ಸರ್ವೇಷನ್, ಹಿಂದಿನ ದಿನಗಳ ಅಂಕಿ ಅಂಶಗಳ ಪ್ರಕಾರ ಯಾವುದಾದ್ರೂ ಒಂದು ಶೇರನ್ನು ನಿಫ್ಟಿಯಿಂದ ಅಥವಾ ಇಂಡೆಕ್ಸ್ ಇಂದ ಎಕ್ಸ್ಕ್ಲೂಡ್ ಮಾಡಿದಾಗ ಇಟ್ ಸ್ಟಾರ್ಟ್ಸ್ ಪರ್ಫಾರ್ಮಿಂಗ್ ಬೆಟರ್ ಅಟ್ಲೀಸ್ಟ್ ಫಾರ್ 1 year ಆರ್ ಫ್ಯೂ ಮೋರ್ ಇಯರ್ಸ್. ಇದು ನಾವು ನೋಡಿದಂತಹ ಸತ್ಯ ಸಂಗತಿ. ಈಗ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಗೆಸ್ ವರ್ಕ್ ಪ್ರಕಾರ ಕೆಳಕಂಡ 4 ಷೇರುಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಫ್ಟಿ 50ಗೆ ಸೇರ್ಪಡೆಯಾಗುವಂತ ಷೇರು ಯಾವುದು? ಎ ಪಿಡಿಲೈಟ್ ಇಂಡಸ್ಟ್ರೀಸ್, ಬಿ ಝೊಮ್ಯಾಟೊ, ಸಿ ವರುಣ್ ಬೆವರೇಜಸ್, ಡಿ ಹ್ಯಾವೆಲ್ಸ್.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.